ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸಿ ಸರ್ಕ್ಯೂಟ್ಸ್ ಅಲ್ಲಿ ಎ ಸೀರೀಸ್ RC circuit is connected to 200 volts and 50 hertz supply ಅಂತಂದ್ರೆ RC circuit ಅಂದ್ರೇನು? ರೆಸಿಸ್ಟರ್ ಕೆಪಾಸಿಟರ್ ಸರ್ಕ್ಯೂಟ್ is connected to 200 volts. ವೋಲ್ಟೇಜ್ ಸೋರ್ಸ್ ಎಷ್ಟು? 200 ವೋಲ್ಟ್. 50 hertz ಅಂತಂದ್ರೆ ಫ್ರೀಕ್ವೆನ್ಸಿ ಎಷ್ಟಿದೆ? 50 hertz ಸಪ್ಲೈ. ಸರ್ಕ್ಯೂಟ್ ಕನ್ಸ್ಯೂಮ್ಸ್ 2048 ವ್ಯಾಟ್ಸ್ ಅಂತಂದ್ರೆ ಪವರ್ ಕನ್ಸ್ಯೂಮ್ಡ್ ಅಥವಾ ಪವರ್ ಡಿಸಿಪೇಟೆಡ್ ಎಷ್ಟು? 2048 ವ್ಯಾಟ್ಗಳು. ಅಂಡ್ ಟೇಕ್ಸ್ ಎ ಕರೆಂಟ್ ಆಫ್ 16 ಆಂಪಿಯರ್, 16 ಆಂಪಿಯರ್ ಕರೆಂಟ್ ಅನ್ನ ತಗೊಂತ ಹೋಗ್ತದೆ. ಕ್ಯಾಲ್ಕುಲೇಟ್ ದ ಸರ್ಕ್ಯೂಟ್ ಕಾನ್ಸ್ಟೆಂಟ್. ಸೊ ಸರ್ಕ್ಯೂಟ್ ಕಾನ್ಸ್ಟೆಂಟ್ ಅಂತ ಅಂದಾಗ ಸಿಂಪಲ್, ಇದು RC ಸರ್ಕ್ಯೂಟ್ ಆಗಿರೋದ್ರಿಂದ ಸರ್ಕ್ಯೂಟ್ ಕಾನ್ಸ್ಟೆಂಟ್ ಗಳೇನಾಗಿರ್ತವೆ? R ಮತ್ತೆ C ಅಂದ್ರೆ ರೆಸಿಸ್ಟೆನ್ಸ್ ಮತ್ತೆ ಕೆಪಾಸಿಟೆನ್ಸ್. ಸೊ ರೆಸಿಸ್ಟೆನ್ಸ್ ಮತ್ತೆ ಕೆಪಾಸಿಟೆನ್ಸ್ ಅನ್ನ ನಾವು ಕಂಡಿಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಸರಿನಾ? ಏನಾದ್ರೂ ಕೂಡ ಇಲ್ಲಿ RLC ಇದ್ದಿದ್ರೆ ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್, ಕೆಪಾಸಿಟೆನ್ಸ್ ಮೂರನ್ನು ಕೂಡ ಕಂಡುಹಿಡಿಬೇಕಿತ್ತು. RL ಸರ್ಕ್ಯೂಟ್ ಆಗಿದ್ರೆ ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. RC ಸರ್ಕ್ಯೂಟ್ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಮತ್ತೆ ಕೆಪಾಸಿಟೆನ್ಸ್ ಈ ಎರಡನ್ನ ಕಂಡುಹಿಡಿದ್ರೆ ಅದನ್ನೇ ನಾವು ಕರಿತಾ ಹೋಗೋದು ಸರ್ಕ್ಯೂಟ್ ಕಾನ್ಸ್ಟೆಂಟ್. ಯಾವ ಸರ್ಕ್ಯೂಟ್ ಆಗಿರುತ್ತೆ ಅದರ ಕಾನ್ಸ್ಟೆಂಟ್ ಗಳನ್ನ ಕಂಡುಹಿಡಿಯೋದನ್ನೇ ನಾವು ಸರ್ಕ್ಯೂಟ್ ಕಾನ್ಸ್ಟೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಎಸ್. RC ಸರ್ಕ್ಯೂಟ್ ಆಗಿರೋದ್ರಿಂದ R ಮತ್ತೆ C ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ಅವ್ರು ಏನೇನು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ಗಿವನ್ ಅನ್ನ ಬರ್ಕೊಂತ ಹೋಗಿ, ಅವಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುದು. ಸೊಲ್ಯೂಷನ್ ಫಸ್ಟ್ ಗಿವನ್ ಏನು? ಮೊದಲಿಗೆ ಅವರು RC ಸರ್ಕ್ಯೂಟ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರೀರಿ. RC ಸರ್ಕ್ಯೂಟ್ ನಮಗೆ ಕೊಟ್ಟಿರುವಂತದ್ದು ಈಸ್ ಕನೆಕ್ಟೆಡ್ ಟು 200 ವೋಲ್ಟ್ಸ್ ಅಂತಂದ್ರೆ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ? 200 ವೋಲ್ಟ್ಸ್ ಅನ್ನ ಕೊಟ್ಟಿದ್ದಾರೆ. 50 ಹರ್ಟ್ಸ್ ಅಂತಂದ್ರೆ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? 50 ಹರ್ಟ್ಸ್ ಫ್ರೀಕ್ವೆನ್ಸಿ ಇದೆ. ಸಪ್ಲೈ circuit consumes 2048 watts of power. So power will be equal to 2048 watts and takes the current of 16 ampere. So current ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ? 16 ಆಂಪಿಯರ್. ಎ ಅಂತ ಬರೀರಿ ಸಾಕು, 16 ಆಂಪಿಯರ್. ಸೊ ಇವಾಗ ಸರ್ಕ್ಯೂಟ್ ಕಾನ್ಸ್ಟೆಂಟ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತಂದ್ರೆ R ವ್ಯಾಲ್ಯೂ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, C ವ್ಯಾಲ್ಯೂ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ನಾನು R ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ನೋಡಿ, ಬರಿತೀನಿ ಇಲ್ಲಿ. ಯೂಸಿಂಗ್ P is equal to I square R. Power will be equal to I square into R. I ವ್ಯಾಲ್ಯೂ ಗೊತ್ತಿದೆಯಾ ನನಗೆ? ಎಸ್. P ವ್ಯಾಲ್ಯೂ ಗೊತ್ತಿದೆಯಾ ನನಗೆ? ಎಸ್. ಸೊ R ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈಗ ನನಗೆ R ಮಾತ್ರ ಬೇಕಲ್ವಾ? ಸೊ ಏನ್ ಮಾಡ್ತೀನಿ? P ಡಿವೈಡೆಡ್ ಬೈ I ಸ್ಕ್ವೇರ್ ಅನ್ನ ಇಲ್ಲಿ ಕಳಿಸ್ತೀನಿ. ಸೊ I ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು R. ಸೊ R ಅನ್ನ ಈ ಕಡೆ ಬರ್ಕೊಂತ ಹೋಗೋಣ, ಅವಾಗ ಈಸಿ ಆಗ್ತಾ ಹೋಗುತ್ತೆ. ಸೊ R ವಿಲ್ ಬಿ ಈಕ್ವಲ್ ಟು P ಸ್ಕ್ವೇರ್ ಡಿವೈಡೆಡ್ ಬೈ I ಸ್ಕ್ವೇರ್. R ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು P ವ್ಯಾಲ್ಯೂ ಎಷ್ಟಿದೆ? 2048 ವೋಲ್ಟ್ ಡಿವೈಡೆಡ್ ಬೈ I ಸ್ಕ್ವೇರ್ ಅಂತ ಅಂದ್ರೇನು? I ವ್ಯಾಲ್ಯೂ 16, ಸೊ 16 ಸ್ಕ್ವೇರ್. R ವಿಲ್ ಬಿ ಈಕ್ವಲ್ ಟು ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. 16 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ? 256. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ತೋರಿಸ್ಬೇಕು, ಅವಾಗ ಮಾತ್ರ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡೋದು. 256. ಈಗ 2048 ವೋಲ್ಟ್ ಡಿವೈಡೆಡ್ ಬೈ 256 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 8. ಸೊ ದ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 8 ಓಮ್. ಸೊ ನೀವು SI ಯೂನಿಟ್ ಕೂಡ ಬರಿಬೇಕಾಗತ್ತೆ. ರೆಸಿಸ್ಟೆನ್ಸ್ ಎಷ್ಟು? 8 ಓಮ್. ಈಗ ಅವ್ರು ಕೇಳಿದ್ರಲ್ಲಿ ಒಂದು ಕಾನ್ಸ್ಟೆಂಟ್ ಅನ್ನ ನಾನು ಕಂಡುಹಿಡಿದಿದ್ದೀನಿ. ಈಗ ಕೆಪಾಸಿಟೆನ್ಸ್ ಅನ್ನ ಕಂಡುಹಿಡಿಬೇಕು. ಕೆಪಾಸಿಟೆನ್ಸ್ ನನಗೆ ಬೇಕು ಅಂತಂದ್ರೆ ನಾವೇನ್ ಫಸ್ಟ್ ಕಂಡುಹಿಡ್ಕೋಬೇಕು? ಇಲ್ಲಿ ಬರಿತೀನಿ ನೋಡಿ ಫಾರ್ಮುಲಾಗಳು ಏನೇನ್ ಬೇಕಾಗತ್ತೆ ಅಂತ. ನನಗೆ ಕೆಪಾಸಿಟೆನ್ಸ್ ಬೇಕು ಅಂತಂದ್ರೆ ಏನು? ಕೆಪಾಸಿಟೆನ್ಸ್ ಬೇಕು ಅಂತಂದ್ರೆ ನಾನು XC ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2πfc. ಸೊ ಇಲ್ಲಿ ಕೆಪಾಸಿಟೆನ್ಸ್ ಸಿಗ್ತಾ ಹೋಗುತ್ತೆ. ಸೊ ನನಗೆ F ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ವ್ಯಾಲ್ಯೂ, ಬಟ್ XC ವ್ಯಾಲ್ಯೂ ಗೊತ್ತಿಲ್ಲ. ಈಗ XC ವ್ಯಾಲ್ಯೂ ಬೇಕು ಅಂತಂದ್ರೆ ನಾನು ಇಂಪಿಡೆನ್ಸ್ ಅನ್ನ ಕಂಡುಹಿಡಿಬೇಕು. Z ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ XC ಪ್ಲಸ್ XC ಸ್ಕ್ವೇರ್. ಸರಿನಾ? ನನಗೆ XC ವ್ಯಾಲ್ಯೂ ಬೇಕು ಅಂತಂದ್ರೆ ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. Z ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ R ಸ್ಕ್ವೇರ್. ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, R ಸ್ಕ್ವೇರ್ ಪ್ಲಸ್ XC ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ನನಗೆ ಇಂಪಿಡೆನ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ I ವಿಲ್ ಬಿ ಈಕ್ವಲ್ ಟು V ಡಿವೈಡೆಡ್ ಬೈ Z ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಓಮ್ಸ್ ಲಾ ಪ್ರಕಾರ I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ R. R ಜಾಗದಲ್ಲಿ ನಾವು ಇಂಪಿಡೆನ್ಸ್ Z ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸರಿನಾ? ಫಸ್ಟ್ ನಾವು ಇವಾಗ I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ R ಅನ್ನ ಯೂಸ್ ಮಾಡಿಕೊಂಡು Z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಆ Z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಈ ಜಾಗಕ್ಕೆ ಹಾಕ್ಬಿಟ್ಟು XC ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಆ XC ವ್ಯಾಲ್ಯೂನ ಈ ಜಾಗಕ್ಕೆ ಹಾಕ್ಬಿಟ್ಟು C ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? 3 ಸ್ಟೆಪ್. ಸೊ ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಪಾರ್ಟಿಷನ್ ಅನ್ನ ಮಾಡಿರ್ತೀನಿ. ಇದು ರೆಸಿಸ್ಟೆನ್ಸ್ ಕಂಡುಹಿಡಿದಾಗಿದೆ. ಕೆಪಾಸಿಟೆನ್ಸ್ ಅನ್ನ ಕಂಡುಹಿಡಿಯೋಣ. ಫಸ್ಟ್ I ಈಸ್ ಈಕ್ವಲ್ ಟು
ವಿ ಡಿವೈಡೆಡ್ ಬೈ ಝಡ್. ನನಗೆ ಬೇಕಾಗಿರೋದೇನು ಇಂಪಿಡೆನ್ಸ್ ಝಡ್ ವ್ಯಾಲ್ಯೂ ಬೇಕು. ಸೊ ಝಡ್ ಅನ್ನ ಇಲ್ಲಿಗೆ ಕಳಿಸ್ತೀನಿ, ಐ ಅನ್ನ ಇಲ್ಲಿಗೆ ತರ್ತೀನಿ. ಸೊ ಝಡ್ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಅಂದ್ರೆ ಏನಾದ್ರೂ ಎಕ್ಸಾಮ್ನರ್ ನಿಮ್ ಪೇಪರ್ ಅನ್ನ ನೋಡ್ತಾ ಇದ್ದಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೋಗ್ತಾ ಇರಬೇಕು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಆತರ ಸ್ಟೆಪ್ ವೈಸ್ ಹೋದಾಗ ಕ್ಯಾಲ್ಕುಲೇಷನ್ ಅಲ್ಲಿ ಒಂಚೂರು ಮಿಸ್ ಇದ್ರೂ ಕೂಡ ಫುಲ್ ಮಾರ್ಕ್ಸ್ ಆಗ್ತಾರೆ. ಯಾಕಂದ್ರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ ಅನ್ನೋದು ಒಂದು ಮೈಂಡ್ ಅಲ್ಲಿ ಇರುತ್ತೆ ಅವರಿಗೆ ಅಲ್ವಾ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ಬೇಕು. ಸೊ ವಿ ಡಿವೈಡೆಡ್ ಬೈ ಐ, ವೋಲ್ಟೇಜ್ ಎಷ್ಟು ಅವ್ರು ಕೊಟ್ಟಿರುವಂತದ್ದು 200 ವೋಲ್ಟ್ಸ್ ಡಿವೈಡೆಡ್ ಬೈ ಕರೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ 16 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಏನಾಗುತ್ತೆ 200 ಬೈ 16. ಸೊ ವ್ಯಾಲ್ಯೂ ವಿಲ್ ಬಿ 12.5. ಸೊ ನನಗೆ ಇಂಪಿಡೆನ್ಸ್ ಎಷ್ಟು ಬಂತು 12.5 ಬಂತು. ಈಗ ಆ ಇಂಪಿಡೆನ್ಸ್ ಅನ್ನ ಈ ಜಾಗಕ್ಕೆ ಹಾಕ್ತಾ ಹೋಗೋಣ. ಝಡ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಫಸ್ಟು ಫಾರ್ಮುಲಾನ ರಿಫೈನ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ನನಗೆ ಬೇಕಾಗಿರೋದೇನು ಎಕ್ಸ್ ಸಿ ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಇಲ್ಲ ಅಂತಂದ್ರೆ ಈ ರೂಟನ್ನು ಈ ಕಡೆ ಕಳಿಸಿ. ರೂಟನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಝಡ್ಡಿಗೆ ಸ್ಕ್ವೇರ್ ಬರ್ತಾ ಹೋಗುತ್ತೆ ಸರಿನಾ. ಈ ರೂಟನ್ನು ಈ ಕಡೆ ಕಳಿಸಿದ್ರೆ ಝಡ್ಡಿಗೆ ಸ್ಕ್ವೇರ್ ಬರುತ್ತೆ. ಝಡ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಆಯ್ತಾ. ನನಗೆ ಎಕ್ಸ್ ಸಿ ವ್ಯಾಲ್ಯೂ ಮಾತ್ರ ಬೇಕು. ಸೊ ಆರ್ ಸ್ಕ್ವೇರ್ ಅನ್ನ ಈ ಕಡೆ ತಗೊಂಬರೋಣ. ಝಡ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸಿ ಸ್ಕ್ವೇರ್. ಯಾಕೆ, ಪ್ಲಸ್ ಆರ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಆರ್ ಸ್ಕ್ವೇರ್ ಆಗುತ್ತೆ. ನನಗೆ ಬೇಕಾಗಿರೋದು ಎಕ್ಸ್ ಸಿ ವ್ಯಾಲ್ಯೂ ಮಾತ್ರ. ಸೊ ಎಕ್ಸ್ ಸಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಈ ಕಡೆ ಸ್ಕ್ವೇರ್ ಇರೋದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ರೂಟ್ ಆಗ್ತಾ ಹೋಗುತ್ತೆ. ರೂಟ್ ಆಫ್ ಝಡ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಗೊತ್ತಾಯ್ತಾ, ಎಕ್ಸ್ ಸಿ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ರೂಟ್ ಆಫ್ ಝಡ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಎಕ್ಸ್ ಸಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಝಡ್ ವ್ಯಾಲ್ಯೂ ಏನ್ ಬಂದಿರೋದು ನನಗೆ 12.5. ಸೊ 12.5 ಹೋಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಸೊ ಆರ್ ವ್ಯಾಲ್ಯೂ ಎಷ್ಟು ಬಂದಿರೋದು 8. ಸೊ 8 ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. ರೂಟ್ ಆಫ್ 12.5 ಹೋಲ್ ಸ್ಕ್ವೇರ್ 12.5 ಹೋಲ್ ಸ್ಕ್ವೇರ್ ಮೈನಸ್ 8 ಹೋಲ್ ಸ್ಕ್ವೇರ್. ವ್ಯಾಲ್ಯೂ ಎಷ್ಟು ಬರುತ್ತೆ 92.25 ಬರುತ್ತೆ. 92.25. ಸೊ ಇದಕ್ಕೆ ರೂಟ್ ವ್ಯಾಲ್ಯೂನ ಹಾಕಿದ್ರೆ ಏನಾಗುತ್ತೆ, ರೂಟ್ ಆಫ್ 92.25 ವ್ಯಾಲ್ಯೂ ವಿಲ್ ಬಿ 9.604. ಸೊ 9.6 ಅಂತ ಬರೆದ್ರೆ ಸಾಕು ಸರಿನಾ. 9.604 ಅಂತ ಇದೆ. ಸೊ 9.6 ಅಂತ ಬರೆದ್ರೆ ಸಾಕು. ಈಗ ಈ 9.6 ಅನ್ನ ಈ ಜಾಗಕ್ಕೆ ಹಾಕಿದ್ರೆ ಕೆಪಾಸಿಟೆನ್ಸ್ ನನಗೆ ಸಿಗ್ತಾ ಹೋಗುತ್ತೆ. ಸೊ ಎಕ್ಸ್ ಸಿ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಪೈ ಎಫ್ ಸಿ. ನನಗೆ ಬೇಕಾಗಿರೋದು ಸಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಸಿ ಅನ್ನ ಇಲ್ಲಿಗೆ ಕಳಿಸ್ತೀನಿ. ಈ ಎಕ್ಸ್ ಸಿ ಏನಾಗುತ್ತೆ ಇಲ್ಲಿಗೆ ಬಂದು ಕುತ್ಕೊಳುತ್ತೆ ಸರಿನಾ. ಸೊ ಸಿ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಪೈ ಎಫ್ ಎಕ್ಸ್ ಸಿ ಸರಿನಾ. ಇವಾಗ 1 ಡಿವೈಡೆಡ್ ಬೈ 2 ಇಂಟು ಪೈ ಇಂಟು ಎಫ್ ವ್ಯಾಲ್ಯೂ ಎಷ್ಟಿದೆ, ಫ್ರೀಕ್ವೆನ್ಸಿ ವ್ಯಾಲ್ಯೂ ಇಸ್ 50 ಇಂಟು ಎಕ್ಸ್ ಸಿ. ಸೊ ಎಕ್ಸ್ ಸಿ ವ್ಯಾಲ್ಯೂ ಎಷ್ಟಿದೆ 9.6. ಈಗ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಫಸ್ಟು 1 ಹಂಗೆ ಇರಲಿ, ಕೆಳಗಡೆದನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. 2 ಇಂಟು ಪೈ ಅನ್ನ ಯಾವ ರೀತಿ ಹಾಕೋದು ನೋಡಿ, ಇಲ್ಲಿ ಶಿಫ್ಟ್ ಅನ್ನ ಒತ್ಬಿಟ್ಟು ಇ ಎಕ್ಸ್ ಪಿ ಅನ್ನೋ ಬಟನ್ ಇರುತ್ತೆ, ಅದನ್ನು ಒತ್ತಿದ್ರೆ ಪೈ ಸಿಂಬಲ್ ಬರುತ್ತೆ. ಗೊತ್ತಾಯ್ತಾ. 3.14 ಹಾಕಬಾರ್ದು. ಏನ್ ಮಾಡಬೇಕು, ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ ಆಮೇಲೆ ಇ ಎಕ್ಸ್ ಪಿ ಅಂತ ಒತ್ತಿ. ಫಸ್ಟು 2 ಅನ್ನ ಒತ್ತಬೇಕು, ಆಮೇಲೆ ಇಂಟು, ಆಮೇಲೆ ಪೈ ವ್ಯಾಲ್ಯೂ, ಆಮೇಲೆ ಇಂಟುನ ಪ್ರೆಸ್ ಮಾಡಿ 50, ಆಮೇಲೆ ಇಂಟು ಪ್ರೆಸ್ ಮಾಡಿ 9.6 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ. ಸಿ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 3050.9289 ಅಂತ ಬರುತ್ತೆ. ಸೊ ಈಗ 1 ಇಂದ ಡಿವೈಡ್ ಮಾಡಿ. 1 ಡಿವೈಡೆಡ್ ಬೈ 3050.9289. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, ವ್ಯಾಲ್ಯೂ ಈಸ್ 3.315 ಇಂಟು 10 ಪವರ್ ಮೈನಸ್ 4 ಬರುತ್ತೆ ಸರಿನಾ. ಏನು, ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ ಸರಿನಾ. ಕೆಪಾಸಿಟೆನ್ಸ್ ಕಂಡಿಡಿರಿ ಇಂದಿದ್ರು ಕಂಡಿಡ್ದಿದೀವಿ, ರೆಸಿಸ್ಟೆನ್ಸ್ ಕಂಡಿಡಿರಿ ಇಂದಿದ್ರು ಕಂಡಿಡ್ದಿದೀವಿ. ಸೊ ಈ ತರದ ಪ್ರಾಬ್ಲಮ್ಸ್ ಜಾಸ್ತಿ ಬರ್ತಾ ಹೋಗ್ತವೆ. ಸೊ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.